ಬಡಾಯಿ ಕೊಚ್ಚಿಕೊಳ್ಳುವ ಭರದಲ್ಲಿ ಟ್ರಂಪ್ಗೆ ಮುಖಭಂಗ ಆಗಿದೆ. ಜಾಗತಿಕವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಖಭಂಗಕ್ಕೆ ಒಳಗಾಗಿದ್ದಾರೆ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಕದನ ವಿರಾಮ ಅಂತ ಟ್ರಂಪ್ ಘೋಷಿಸಿದ್ರು. ಇರಾನ್ ಹಾಗೂ ಇಸ್ರೇಲ್ ಎರಡೂ ಕೂಡ ಕದನ ವಿರಾಮಕ್ಕೆ ಒಪ್ಕೊಂಡಿವೆ ಅಂತ ಹೇಳಿದ್ರು. ಆದ್ರೆ ಕದನ ವಿರಾಮ ಘೋಷಣೆ ಚರ್ಚೆಯೇ ಇಲ್ಲ ಅಂತ ಇರಾನ್ ಹೇಳಿದೆ. ಸಂಘರ್ಷವನ್ನ ಮುಂದುವರಿಸುವ ಸುಳಿವನ್ನ ಕೂಡ ಇರಾನ್ ನೀಡಿದೆ. ಇರಾನ್ ವಿದೇಶಾಂಗ ಸಚಿವರಾಗಿರುವಂತಹ ಮೊಹಮ್ಮದ್ ಅಗರ್ಚಿ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಅಮೆರಿಕ ಅಧ್ಯಕ್ಷನ ಹೇಳಿಕೆ ಸತ್ಯ ಅಲ್ಲ ಅಂತ ಇರಾನ್ ಸ್ಪಷ್ಟನೆಯನ್ನ ನೀಡಿದೆ. ಅಧ್ಯಕ್ಷ ಟ್ರಂಪ್ ಘೋಷಣೆ ಬಗ್ಗೆ ಇಸ್ರೇಲ್ ಪ್ರತಿಕ್ರಿಯೆಯನ್ನ ಇಲ್ಲಿವರೆಗೂ ಕೂಡ ನೀಡಿಲ್ಲ. ಆದ್ರೆ ಇರಾನ್ನ ವಿದೇಶಾಂಗ ಸಚಿವರು ಟ್ರಂಪ್ ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ನಾವಿನ್ನೂ ಕೂಡ ಕದನ ವಿರಾಮದ ಬಗ್ಗೆ ಚರ್ಚೆಯನ್ನೇ ಮಾಡಿಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಡಾಯಿ ಕೊಚ್ಚಿಕೊಳ್ಳುವ ಭರದಲ್ಲಿ ಮುಖಭಂಗವನ್ನ ಅನುಭವಿಸಿದ್ದಾರೆ. ಇಸ್ರೇಲ್ ಹಾಗೂ ಇರಾನ್ ಎರಡೂ ಕೂಡ ಕದನ ವಿರಾಮಕ್ಕೆ ಒಪ್ಕೊಂಡಿದೆ ಅಂತ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು. ಆದ್ರೆ ಈಗ ಇದಕ್ಕೆ ಇರಾನ್ ಪ್ರತಿಕ್ರಿಯೆಯನ್ನ ನೀಡಿದ್ದು, ನಾವ್ಯಾವುದೇ ಕದನ ವಿರಾಮಕ್ಕೆ ಒಪ್ಕೊಂಡಿಲ್ಲ, ಡೊನಾಲ್ಡ್ ಟ್ರಂಪ್ ಹೇಳಿರೋದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಇರಾನ್ನ ವಿದೇಶಾಂಗ ಸಚಿವರಾಗಿರುವಂತಹ ಮೊಹಮ್ಮದ್ ಅಗರ್ಚಿ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾವು ಯಾವುದೇ ಕದನ ವಿರಾಮಕ್ಕೆ ಒಪ್ಕೊಂಡಿಲ್ಲ, ಡೊನಾಲ್ಡ್ ಟ್ರಂಪ್ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಜೊತೆಗೆ ಕದನ ಮುಂದುವರಿಯುವ ಸುಳಿವನ್ನ ಕೂಡ ನೀಡಿದ್ದಾರೆ. ಜಾಗತಿಕವಾಗಿ ಇದೀಗ ಅಮೆರಿಕ ಅಧ್ಯಕ್ಷ ಮುಖಭಂಗಕ್ಕೆ ಒಳಗಾಗಿದ್ದಾರೆ. ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಯುದ್ಧ ಸಂಭವಿಸುವ ಸಂದರ್ಭದಲ್ಲಿ, ಯುದ್ಧ ಆಗ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಡೊನಾಲ್ಡ್ ಟ್ರಂಪ್, ನಾನ್ ಮಾತನಾಡಿದ್ದೇನೆ ಎರಡು ದೇಶಗಳ ನಡುವೆ, ಹಾಗಾಗಿ ಅವರಿಬ್ರು ಒಪ್ಕೊಂಡಿದ್ದಾರೆ, ಕದನ ವಿರಾಮವನ್ನ ಘೋಷಿಸ್ತಾರೆ ಅಂತ ಹೇಳಿದ್ರು. ಆಗ್ಲೂ ಕೂಡ ಕ್ರೆಡಿಟ್ ತಗೊಳ್ಳುವ ಪ್ರಯತ್ನವನ್ನ ಮಾಡಿದ್ರು. ಈಗಲೂ ಕೂಡ ಇರಾನ್ ಹಾಗೂ ಇಸ್ರೇಲ್ ನಡುವೆ ಕೂಡ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಹೋಗಿ ಭಾರಿ ಮುಖಭಂಗವನ್ನ ಅನುಭವಿಸಿದ್ದಾರೆ. ಹಾಗಾದ್ರೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಕದನ ವಿರಾಮದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು. ಆ ಟ್ವೀಟ್ ನಲ್ಲಿ ಏನಿತ್ತು ನೋಡ್ಕೊಂಡು ಬರೋಣ. ಎಲ್ಲರಿಗೂ ಅಭಿನಂದನೆಗಳು. ಇಸ್ರೇಲ್ ಮತ್ತು ಇರಾನ್ ಸಂಪೂರ್ಣ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. ಇಸ್ರೇಲ್ ಮತ್ತು ಇರಾನ್ ತಮ್ಮ ಅಂತಿಮ ಕಾರ್ಯಾಚರಣೆಯನ್ನ ಮುಗಿಸಿದ ನಂತರ ಸುಮಾರು 6 ಗಂಟೆಗಳಲ್ಲಿ ಕದನ ವಿರಾಮ ಪ್ರಾರಂಭವಾಗುತ್ತೆ. 12 ಗಂಟೆಗಳ ಕಾಲ ಇದು ನಡೆಯುತ್ತೆ. ನಂತರ ಯುದ್ಧ ಮುಕ್ತಾಯವಾಗುತ್ತೆ. ಇರಾನ್ ಮೊದಲು ಕದನ ವಿರಾಮವನ್ನ ಪ್ರಾರಂಭಿಸುತ್ತೆ. 12 ಗಂಟೆಗಳ ನಂತರ ಇಸ್ರೇಲ್ ಕದನ ವಿರಾಮವನ್ನ ಪ್ರಾರಂಭಿಸುತ್ತೆ. 24 ಗಂಟೆಗಳ ನಂತರ 12 ದಿನಗಳ ಯುದ್ಧವು ಅಧಿಕೃತವಾಗಿ ಕೊನೆಗೊಳ್ಳುತ್ತೆ. ಜಗತ್ತು ಇದನ್ನ ಸ್ವಾಗತಿಸುತ್ತೆ. ಪ್ರತಿ ಕದನ ವಿರಾಮದ ಸಮಯದಲ್ಲಿ ಎರಡು ಕಡೆಯವರು ಶಾಂತವಾಗಿ ಮತ್ತು ಗೌರವದಿಂದ ಇರ್ತಾರೆ. ಎಲ್ಲವೂ ಸರಿಯಾಗಿ ನಡೆದರೆ ಇಸ್ರೇಲ್ ಮತ್ತು ಇರಾನ್ ಎರಡೂ ದೇಶಗಳು ಈ ಯುದ್ಧವನ್ನು ಕೊನೆಗೊಳಿಸಲು ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನ ತೋರಿಸಿವೆ. ಈ ಯುದ್ಧವು ವರ್ಷಗಳವರೆಗೆ ಮುಂದುವರಿಯಬಹುದಿತ್ತು. ಇಡೀ ಮಧ್ಯಪ್ರಾಚ್ಯವನ್ನು ನಾಶ ಮಾಡಬಹುದಿತ್ತು. ಆದರೆ ಅದು ಆಗಲಿಲ್ಲ, ಮುಂದೆ ಎಂದಿಗೂ ಆಗುವುದಿಲ್ಲ. ದೇವರು ಇಸ್ರೇಲ್ ಅನ್ನು ಆಶೀರ್ವದಿಸಲಿ, ದೇವರು ಇರಾನ್ ಅನ್ನು ಆಶೀರ್ವದಿಸಲಿ, ದೇವರು ಮಧ್ಯಪ್ರಾಚ್ಯವನ್ನು ಆಶೀರ್ವದಿಸಲಿ, ದೇವರು ಅಮೆರಿಕವನ್ನು ಆಶೀರ್ವದಿಸಲಿ ಮತ್ತು ದೇವರು ಇಡೀ ಜಗತ್ತನ್ನು ಆಶೀರ್ವದಿಸಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಒಂದ್ ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಹಾಗೂ ಇರಾನ್ ಎರಡೂ ಕೂಡ ಕದನ ವಿರಾಮಕ್ಕೆ ಒಪ್ಕೊಂಡಿವೆ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಇರಾನ್ ಇಲ್ಲ, ನಾವ್ ಯಾವುದೇ ಕದನ ವಿರಾಮಕ್ಕೆ ಒಪ್ಕೊಂಡಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹಾಗಾದ್ರೆ ಕದನ ವಿರಾಮ ಘೋಷಣೆ ಆಗಿದ್ಯಾ ಇಲ್ವಾ? ಯುದ್ಧ ಮತ್ತೆ ಕಂಟಿನ್ಯೂ ಆಗತ್ತಾ, ಹೇಗೆ? ಹೌದು ಪ್ರತೀಕ್ಷಾ, ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಂತೂ ಆತುರಾತುರವಾಗಿ ಈಗ ಇಸ್ರೇಲ್ ಮತ್ತು ಇರಾನ್ ಕೂಡ ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಕೊಂಡಿವೆ ಅಂತೇಳಿ ಎರಡೂ ದೇಶಗಳ ಮಧ್ಯೆನ ಸಂಘರ್ಷಕ್ಕೆ ಕದನ ವಿರಾಮದ ಘೋಷಣೆನ ಮಾಡಿದ್ದಾರೆ. ಆದ್ರೆ ಇರಾನ್ ಆ ರೀತಿಯಾದಂತಹ ಅಗ್ರಿಮೆಂಟ್ ಯಾವುದು ಕೂಡ ಆಗಿಲ್ಲ, ಅದನ್ನ ಯಾವುದು ಕೂಡ ಒಪ್ಕೊಂಡಿಲ್ಲ ಅಂತೇಳಿ ಈಗ ಸ್ಪಷ್ಟವಾಗಿ ಹೇಳಿದೆ. ಇರಾನ್ನ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅಗರ್ಚಿ ಅವರು ಇಸ್ರೇಲ್ ಮತ್ತು ಇರಾನ್ನ ನಡುವೆ ಯಾವುದೇ ಒಪ್ಪಂದ ಆಗಿಲ್ಲ ಕದನ ವಿರಾಮದ ಬಗ್ಗೆ ಅಂತೇಳಿ ಸ್ಪಷ್ಟವಾಗಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಈಗ ಅಂತಿಮ ತೀರ್ಮಾನವನ್ನ ನಮ್ಮ ಇರಾನ್ನ ಮಿಲಿಟರಿ ಅಧಿಕಾರಿಗಳೇ ತೆಗೆದುಕೊಳ್ತೇವೆ ಅಂತೇಳಿ ಸ್ಪಷ್ಟವಾಗಿ ಕೂಡ ಹೇಳಿದ್ದಾರೆ. ಈ ಒಂದು ದಾಳಿಯನ್ನ ಆರಂಭಿಸಿದ್ದೆ ಇಸ್ರೇಲ್ ದೇಶ. ನಮ್ಮ ಮೇಲೆ ಅವರು ದಾಳಿಯನ್ನ ಆರಂಭಿಸಿದ್ದಾಗಿ ನಾವು ಕೂಡ ಪ್ರತಿ ದಾಳಿಯನ್ನ ಆರಂಭಿಸಿದ್ವಿ. ಈಗ ಇವತ್ತು ಬೆಳಿಗ್ಗೆ 4 ಗಂಟೆಯಿಂದ ತೆಹರಾನ್ನ ಮೇಲಿನ ದಾಳಿಯನ್ನ ಇಸ್ರೇಲ್ ನಿಲ್ಲಿಸಿದೆ. ಇಸ್ರೇಲ್ ದಾಳಿಯನ್ನ ನಿಲ್ಲಿಸಿದ್ರೆ ನಾವು ಕೂಡ ದಾಳಿಯನ್ನ ನಿಲ್ಲಿಸ್ತೇವೆ. ಆದ್ರೆ ಈಗ ಇರಾನ್ನಿಂದ ಪ್ರತಿ ದಾಳಿಯನ್ನ ನಿಲ್ಲಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅಂತಿಮ ತೀರ್ಮಾನವನ್ನ ಇರಾನ್ನ ಮಿಲಿಟರಿ ಅಧಿಕಾರಿಗಳೇ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಹೀಗಾಗಿ ಇರಾನ್ನ ತೀರ್ಮಾನ ಮುಂದೆ ಏನಾಗಿರುತ್ತೆ ಅನ್ನೋ ಒಂದು ಕುತೂಹಲ ಇದೆ. ಈಗ ಡೊನಾಲ್ಡ್ ಟ್ರಂಪ್ ಅವರಂತೂ ಕಳೆದ ರಾತ್ರಿ ತಮ್ಮ ಏರ್ ಬೇಸ್ ಗಳ ಮೇಲೆ ಕತಾರು ಮತ್ತು ಇರಾಕ್ ನಲ್ಲಿ ದಾಳಿ ನಡೆದ ಬಳಿಕ ಈ ಎರಡೂ ದೇಶಗಳು ಕೂಡ ಕದನ ವಿರಾಮಕ್ಕೆ ಒಪ್ಕೊಂಡಿವೆ ಅಂತೇಳಿ ಕದನ ವಿರಾಮದ ಘೋಷಣೆಯನ್ನ ಮಾಡಿದ್ದಾರೆ. 12 ದಿನದ ಸಂಘರ್ಷದ ಬಳಿಕ ಇರಾನ್ ಮತ್ತು ಇಸ್ರೇಲ್ನ ಸಂಘರ್ಷ ಅಂತ್ಯ ಆಗಿದೆ, ಕದನ ವಿರಾಮ ಘೋಷಣೆ ಆಗಿದೆ ಅಂತೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಮುಖ್ಯವಾಗಿ ಕತಾರ್ ದೇಶದ ಮಧ್ಯಸ್ಥಿಕೆಯಲ್ಲಿ ಇರಾನ್ ಮತ್ತು ಇಸ್ರೇಲ್ ಎರಡೂ ದೇಶಗಳು ಕೂಡ ಈ
ಈ ಕದನ ವಿರಾಮಕ್ಕೆ ಒಪ್ಕೊಂಡಿವೆ ಅಂತ ಕೂಡ ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಆದ್ರೆ ಇರಾನ್ ದೇಶ ಮಾತ್ರ ನಾವು ಆ ರೀತಿಯಾದಂತ ಯಾವುದೇ ಒಪ್ಪಂದಕ್ಕೆ ಇನ್ನೂ ಕೂಡ ಬಂದಿಲ್ಲ, ಇಸ್ರೇಲ್ ದಾಳಿಯನ್ನ ಮೊದಲು ನಿಲ್ಲಿಸಿದ್ರೆ ಮಾತ್ರ ನಾವು ಕೂಡ ದಾಳಿಯನ್ನ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಡೊನಾಲ್ಡ್ ಟ್ರಂಪ್ ಅವರು ಬೇರೆ ಬೇರೆ ದೇಶಗಳ ನಡುವಿನ ಯುದ್ಧವನ್ನ ನಿಲ್ಲಿಸುವ ಮೂಲಕ ಅದರ ಕ್ರೆಡಿಟ್ ಅನ್ನ ಪಡ್ಕೊಳ್ಳೋದು, ಆ ಮೂಲಕ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆಯುವಂತಹ ಹಂಬಲದಲ್ಲಿ ಆಸೆನಲ್ಲೂ ಕೂಡ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ಡೊನಾಲ್ಡ್ ಟ್ರಂಪ್ ಈ ಘೋಷಣೆಯನ್ನ ಮಾಡಿದ್ರ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.